ಶ್ರೀಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತ್ ತನ್ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये. कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः. ಶ್ರೀಮದ್ ಭಾಗವತ ದ್ವಿತೀಯ ಸ್ಕಂದ ದ್ವಿತೀಯೋಧ್ಯಾಯದಲ್ಲಿ 26ನೇ ಶ್ಲೋಕ. ಯೋಂತಃ ಪಚತಿ ಭೂತಾನಾಂ ಯಸ್ತಪತ್ಯಂಡಮಧ್ಯಗಃ ಸೋಗ್ನಿರ್ವೈಶ್ವಾನರೋ ಮಾರ್ಗೋ ದೇವಾನಾಂ ಪಿತॄಣಾಂ ಮುನೇಃ. ಪಿತೃಯಾನಂ ದೇವಯಾನಂ ಬ್ರಹ್ಮಯಾನಮಿತಿ ತ್ರಿಧಾ ಗಚ್ಚನ್ ವೈಶ್ವಾನರಂ ಯಾತಿ ತಸ್ಮಾನ್ ಮಾರ್ಗಃ ಸಹ ಈರಿತಃ. ಈ ಹಿಂದೆ ಚರ್ಮ ಶರೀರದಿಂದ ದೇಹ ಉತ್ಕ್ರಾಂತಿಯನ್ನ ಮಾಡಿದರು ಹಾಗೆ ಅಂತ ನಾವು ನೋಡಿದ್ದೀವಿ. ಮಾಡಿ ವೈಶ್ವಾನರ ಲೋಕ ಧ್ರುವಲೋಕಕ್ಕೆಲ್ಲ ಹೋದ್ರು ಹಾಗೆ ಅಂತ. ಅದೇನದು ವೈಶ್ವಾನರ ಲೋಕ ಹಾಗೆ ಅಂತ ಒಂದು ಪ್ರಶ್ನೆ. ವೈಶ್ವಾನರ ಲೋಕ ಅಂದ್ರೆ, ವೈಶ್ವಾನರ ಅಂದ್ರೆ ಹೊಟ್ಟೆಯಲ್ಲಿರುವ ಅಗ್ನಿಗೆ ಏನು ಜೀರ್ಣ ಮಾಡ್ತದೆ, ತಿಂದ ಆಹಾರವನ್ನ ಯಾವ ಅಗ್ನಿ ಜೀರ್ಣ ಮಾಡ್ತದೆ ಅದನ್ನ ವೈಶ್ವಾನರ ಅಂತ ಕರಿತೀವಿ. ಏನೋ ಹೊಸದಾಗಿ ಇದಲ್ಲ ಇದು, ಏನೋ ವೈಶ್ವಾನರ ಲೋಕ ಅಂತಾರೆ. ಅದಕ್ಕಿಂತ ಒಂದು ಪ್ರಶ್ನೆ ಬರುತ್ತದೆ. ಅದಕ್ಕೆ ಪರಿಹಾರ ಮಾಡುವುದಕ್ಕಾಗಿ ಇಲ್ಲಿ ವೈಶ್ವಾನರ ಅಂದ್ರೆ ಜಾಠರಾಗ್ನಿ ಅಂತ ಅರ್ಥ ಇಲ್ಲ. ಪಿತೃಯಾನ, ದೇವಯಾನ, ಬ್ರಹ್ಮಯಾನ ಅಂತ 3 ಯಾನ ಇದೆ, ಮಾರ್ಗ ಇದೆ. ಅದರಲ್ಲಿ ಗಚ್ಚಂತಿ ವೈಶ್ವಾನರಂ ಯಾತಿ ತಸ್ಮಾನ್ ಮಾರ್ಗಃ ಸಹ ಈರಿತಃ. ಆ ರೀತಿಯಾದ ಮಾರ್ಗಗಳಿದೆ. ಪಿತೃಲೋಕ, ದೇವಲೋಕ, ಬ್ರಹ್ಮಯಾನ ಹಾಗೆ ಅಂತೆಲ್ಲ ಇದೆ. ಅದರಿಂದ ಇದು ಮಾರ್ಗವನ್ನು ಹೇಳತಕ್ಕದ್ದು ಹೊರತು ಜಠರದಲ್ಲಿ ಇರುವ ಜಠರಾಗ್ನಿ ಅಲ್ಲ ಅಂತ ಆಚಾರ್ಯರು ನಿರ್ಣಯ ಕೊಡ್ತಾ ಇದ್ದಾರೆ. ಯಾವ ಪರಮಾತ್ಮನು ಭೂತಾನಾಂ ಅಂತಸ್ಥಿತ್ವ ತದ್ಭುಕ್ತಂ ಅನ್ನಂ ಪಚತಿ, ಯಾವ ಪರಮಾತ್ಮ ದೇಹದ ಒಳಗಿದ್ದು ಆ ಪ್ರಾಣಿಗಳು ತಿನ್ನತಕ್ಕ ಅನ್ನವನ್ನ ಪಚನೆ ಮಾಡ್ತಾನೆ ಅದನ್ನೇ ವೈಶ್ವಾನರ ಅಂತ ಹೇಳಿದ್ದು. ಅನೇನ ವಿಶ್ವನರ ಸಂಬಂಧಿತ್ವ ರೂಪಯೋಗೋ ದರ್ಶಿತಃ ಸಯೇವ ಅಂಡಮಧ್ಯಗಃ ಸ್ವಲೋಕ ಮಧ್ಯಗತಸ್ತಪತಿ ಸೋಪಿ ವೈಶ್ವಾನರೋ ವೈಶ್ವಾನರ ಶಬ್ದವಾಚ್ಯ. ಅದೇ ತರ ಹೇಗೆ ಉದರ ಮಧ್ಯದಲ್ಲಿ ಇದ್ದಾರೆ ನೋಡಿ, ವೈಶ್ವಾನರ ಅಗ್ನಿ ಎಲ್ಲಿದೆ? ಶರೀರದ ಮಧ್ಯದಲ್ಲಿ ಇದೆ, ಮೇಲೂ ಇಲ್ಲ ಕೆಳಗೂ ಇಲ್ಲ, ಮಧ್ಯದಲ್ಲಿ. ಅದೇ ತರ ಆಕಾಶದಲ್ಲಿ 14 ಲೋಕ ಒಂದು ಪರಮಾತ್ಮನ ರೂಪ ಅಂತ ಚಿಂತನೆ ಮಾಡಿದರೆ ಅದರ ಮಧ್ಯದಲ್ಲಿ ವೈಶ್ವಾನರ ಲೋಕದಲ್ಲಿ ವೈಶ್ವಾನರ ಲೋಕ ಇದೆ ಅಂತ ಅರ್ಥ. ನನು ಮಾರ್ಗತಯ ಪ್ರಸಿದ್ಧೇಶು ಅರ್ಚಿರಾದಿಷು ಸತ್ಸು ವೈಶ್ವಾನರಸ್ಯೇವ ಕುತಃ. ಅಲ್ಲ, ಅರ್ಚಿರಾದಿ ಮಾರ್ಗ ಅಂತ ಪ್ರಸಿದ್ಧಿ ಇದೆ, ಅದನ್ನ ಬಿಟ್ಟು ವೈಶ್ವಾನರ ಅಂತ ಯಾಕೆ ಹೇಳಬೇಕಾಗಿತ್ತು? ಹಾಗೆ ಅಂದ್ರೆ ಮಾರ್ಗೋ ದೇವಾನಾಂ ಇತಿ ಅತ್ರ ದೇವಾದಿಪದೈಹಿ ತದ್ ಯಾನೇನ ಗಂತಾರಃ ಲಕ್ಷ್ಯಂತೆ ತಥಾ ಚ ದೇವಾನಾಂ ದೇವಯಾನೇನ ಗಂತॄಣಾಂ ಪಿತॄಣಾಂ ಪಿತೃಯಾನೇನ ಗಂತॄಣಾಂ ಮುನೇಃ ಬ್ರಹ್ಮಯಾನೇನ ಗಂತಶ್ಚ ವೈಶ್ವಾನರಃ ಮಾರ್ಗಃ ಇತ್ಯರ್ಥಃ. ಅದರಿಂದ
ದೇವಯಾನದಲ್ಲಿ, ಪಿತೃಯಾನದಲ್ಲಿ, ಬ್ರಹ್ಮಯಾನದಲ್ಲಿ ಯಾರು ಹೋಗ್ತಾರೆ ಅವರಿಗೆಲ್ಲ ವೈಶ್ವಾನರವೇ ಮಾರ್ಗ ಆಗಿದೆ. ಸರ್ವೈಹಿ ಊರ್ಧ್ವಲೋಕ ಗಂತೃಭಿಹಿ, ಮೇಲಿನ ಲೋಕಕ್ಕೆ ಹೋಗುವ ಎಲ್ಲರೂ ಕೂಡ ಪ್ರಾಣತ್ವರೂಪಂ ಮಾಹಾತ್ಮ್ಯಂ ವೈಶ್ವಾನರಸ್ಯ ದರ್ಶಯಿತಂ, ಆ ವೈಶ್ವಾನರ ಅಗ್ನಿ ಅದರ ಪರಿಚಯ ಆಗಬೇಕು ಎನ್ನುವುದಕ್ಕಾಗಿ ವೈಶ್ವಾನರಸ್ಯ ದರ್ಶಯಿತಂ ಸಯೇವ ಮಾರ್ಗತೆಯ ಅತ್ರ ನಿರ್ದಿಷ್ಟ, ಅವನನ್ನೇ ಮಾರ್ಗವಾಗಿ ಇಲ್ಲಿ ಹೇಳಿದ್ದಾರೆ. ಅತ್ರ ದೇವಾದೀನಾಮೇವ ವೈಶ್ವಾನರ ಮಾರ್ಗ ಇತಿ ಪ್ರತೀತಿವಾರಣಾಯ ವಿವಕ್ಷಿತಂ ಅರ್ಥಂ ಪ್ರಮಾಣೇನ ಆಹ. ಇಲ್ಲಿ ವೈಶ್ವಾನರ ಅಂದ್ರೆ ಅತ್ರ ದೇವಾದೀನಾಮೇವ ವೈಶ್ವಾನರೋ ಮಾರ್ಗ ಇತಿ ಪ್ರತೀತಿ, ದೇವಾದಿಗಳೇ ಇಲ್ಲಿ ವೈಶ್ವಾನರ ಮಾರ್ಗ, ಆ ಮಾರ್ಗದಲ್ಲಿ ಇದ್ದಾರೆ ಹಾಗೆಂಬ ಒಂದು ಪ್ರತೀತಿಯನ್ನ ತೆಗೆದುಹಾಕುವುದಕ್ಕಾಗಿ ವಿವಕ್ಷಿತಂ ಅರ್ಥಂ ಪ್ರಮಾಣೇನಾಹ ಪಿತೃಯಾನಂ ತಸ್ಮಾತ್ ಸರ್ವ ಊರ್ಧ್ವಲೋಕ ಗಂತೃ ಪ್ರಾಪ್ಯತ್ವಾ ಸಹ ವೈಶ್ವಾನರಃ ಮಾರ್ಗಃ ಅರ್ಚಿರಾದೀನ್ ವಿಹಾಯ ಮಾರ್ಗಯ ಈರಿತಃ ಪುರಾಣಾದೌ. ಪುರಾಣಗಳಲ್ಲಿ ಎಲ್ಲರೂ ಕೂಡ ಈ ವೈಶ್ವಾನರ ಲೋಕಕ್ಕೆ ಹೋಗಿ ಮುಂದಿನ ಲೋಕಕ್ಕೆ ಹೋಗ್ತಾರೆ, ಸ್ಟೇಷನ್ ಅಂತ ಅದನ್ನೇ ಹೇಳಿದ್ದು. ಅದರಿಂದ ಇಲ್ಲಿ ವೈಶ್ವಾನರ ಲೋಕವನ್ನೇ ಇಟ್ಕೋಬೇಕು ಅಂತ ಅರ್ಥ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.